ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಶ್ವೇತಾ ಪೃಥ್ವಿ ಕನ್ನಡ ವ್ಲಾಗ್ಸ್ಗೆ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು 1 ಮಂತ್ ಬ್ಯಾಕ್ ಇದು ವಿಡಿಯೋ. ಸಾರಿ, ನನಗೆ ವಿಡಿಯೋಸ್ನೆಲ್ಲ ಹಾಕೋಕ್ಕಾಗಿಲ್ಲ. ವಿಡಿಯೋ ಮಾಡಿ ಇಟ್ಕೊಂಡಿದ್ದೆ, ಬಟ್ ಎಡಿಟಿಂಗ್ ಮಾಡಿ ಹಾಕೋಕ್ಕಾಗಿರಲಿಲ್ಲ. ಈಗ ಹಾಕ್ತಾ ಇದ್ದೀನಿ ನೋಡಿ. ಪ್ಲೀಸ್ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಓಕೆ, ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿದರೆ, ಇದು ಈವ್ನಿಂಗು ರಾಮನಾಥಪುರಕ್ಕೆ ಹೋಗ್ತಾ ಇದ್ದೀವಿ. ಪಾಪು ತುಂಬ ರಚೆ ಮಾಡೋದು, ಆಟ ಮಾಡೋದು ಮಾಡ್ತಾ ಇದ್ದ. ಇಲ್ಲಿ ಚಂಡಿಕೇಶ್ವರ ದೇವಸ್ಥಾನ ಅಂತ ಇದೆ ರಾಮನಾಥಪುರದಲ್ಲಿ. ಸೊ ಅಲ್ಲಿ ಹೋಗಿ ಪುರಿ ಹಾಕ್ಸಿದ್ರೆ ರಚೆ ಕಮ್ಮಿ ಮಾಡ್ತಾರೆ ಮಕ್ಕಳು ಅಂತ ಹೇಳಿದ್ರು. ಸೊ ಹಾಗಾಗಿ ಅಲ್ಲೋಗಿ ಪುರಿ ಹಾಕಿಸ್ತಾ ಇದ್ವಿ. ನೋಡ್ಬೋದು. ಇದು ನೆಕ್ಸ್ಟ್ ಡೇ ಈವ್ನಿಂಗು. ಫುಲ್ಲು ಎಷ್ಟು ಗಾಳಿ ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆನೇ ಗಾಳಿ ಇದೆ. ವೆದರ್ ಹೆಂಗೆ ಅಂದರೆ, ಈಗ 5 ನಿಮಿಷ ಬಿಸಿಲಿದ್ರೆ 5 ನಿಮಿಷ ಆಗಲೇ ಒಂಥರ ಕೋಲ್ಡ್ ಥರ ವೆದರ್ ಆಗಿಬಿಡುತ್ತೆ. ವೆದರ್ ಚೆನ್ನಾಗೇ ಇಲ್ಲ ಇವಾಗ ಹೇಳ್ಬೇಕಂದ್ರೆ. ಹುಷಾರು ತಪ್ಪೋದು ಆ ಥರನೇ ಆಗುತ್ತೆ. ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾವು ಕೂಡ ಚೆನ್ನಾಗಿದ್ದೀವಿ. ಓಕೆ, ಮಳೆ ಸ್ಟಾರ್ಟ್ ಆಗಿದೆ. ಮಳೆಗಾಲ ಎಲ್ಲ ಕಡೆನೂ ಮಳೆ ನೋಡ್ತಾ ಇದ್ದೀವಿ. ಓಕೆ, ಇದು ನಾನು ಅವತ್ತಿನ ದಿನನೇ ಈವ್ನಿಂಗು ಮನೇಲಿ ಬೇಜಾರಾಯಿತು. ತುಂಬ ಗಾಳಿ ಬೇರೆ ಬರ್ತಾಯಿತ್ತು, ಬೋರ್ ಆಗ್ತಾಯಿತ್ತು ಕೂತು. ಪಾಪು ಬೇರೆ ಅಲ್ಲಿ ನಮ್ಮ ಅತ್ತೆ ಮನೆಗೆ ಹೋಗಿದ್ದ ಆಟ ಆಡೋಕ್ಕೆ. ಅಲ್ಲಿ ಒಂದು ಸ್ವಲ್ಪ ಹೊತ್ತು ಹೋಗಿ ಆಟ ಆಡ್ತಾ ಇರ್ತಾನೆ. ನಮಗೂ ಬೋರ್ ಆಗ್ತಾಯಿತ್ತು. ಅದಕ್ಕೆ ನಾನು ದೀಪು ಇಬ್ಬರು ಜಪತ್ಕಟ್ಟೆಗೆ ಹೋಗ್ಬರೋಣ ಅಂತ, ಇಲ್ಲೇ ನಮ್ಮ ಹತ್ರನೇ ಹೋಗ್ಬರೋಣ ಅಂತ ಹೋದ್ವಿ. ನಾನು ಅವನಿಬ್ರು ಸುಮಾರು ದಿನ ಆಗಿತ್ತು ಇಬ್ಬರು ಹೋಗಿ. ಹಾಗಾಗಿ ಒಂದು ರೌಂಡ್ ಹೋಗಿ ಬಂದ್ವಿ. ಈ ಜಪ್ಪದಕಟ್ಟೆ ಹೊಳೆ ಈಗ ನೋಡಿ, ಆಮೇಲೆ ಮಳೆ ಬಂದು ತುಂಬಿರುತ್ತೆ. ಆಗೊಂದ್ಸತಿ ತೋರಿಸ್ತೀನಿ ನಿಮಗೆ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು. ತುಂಬಾನೇ ತುಂಬೋಗಿರುತ್ತೆ. ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಬಂದ್ಬಿಟ್ಟು ಬುಧವಾರ ಹಾಸನಾಗ ಹೋಗ್ತಾ ಇದ್ದೀವಿ ಕಣ್ ಚೆಕಪ್ ಮಾಡ್ಸೋಕ್ಕೆ. ಸ್ವಲ್ಪ ದೂರ ಇರೋ ಅಕ್ಷರಗಳು ಸ್ವಲ್ಪ ಅಷ್ಟು ಕ್ಲಿಯರಾಗಿ ಕಾಣ್ತಾ ಇರಲಿಲ್ಲ. ಸೊ ಹಾಗಾಗಿ ಚೆಕಪ್ಪಿಗೆ ಅಂತ ಹೋಗ್ತಾ ಇದ್ದೀವಿ. ತೋರಿಸ್ತೀನಿ. ಆಮೇಲೆ ಹೋಗ್ಬೇಕಾದ್ರೆ ಏನೇನಾಗುತ್ತೆ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ. ಬನ್ನಿ ಹೋಗೋಣ. ಅಲ್ಲಿಗೆ ಹೋಗೋಷ್ಟೊತ್ತಲ್ಲೇ ಆಗಲೇ ಸಂಜೆ ಆಗಿಬಿಟ್ಟಿತ್ತು. 5 ಗಂಟೆ ಹಂಗೆ. ಮಳೆ ಬೇರೆ ಸ್ಟಾರ್ಟ್ ಆಗಿಬಿಡ್ತು. ನಾನು ಪಾಪು ಮಲಗಿಬಿಟ್ಟಿದ್ದ. ಕಾರಲ್ಲಿ ಮಲಗಿಸ್ಬಿಟ್ಟು ಅವನಿಗೆ ಮಾಂತು ಕರ್ಕೊಂಡು ಹೋಗಿದ್ವಿ. ಕಾರಲ್ಲೇ ಮಲಗಿಸ್ಬಿಟ್ಟು ಅವನ್ನ ನಾವು ಹೋಗಿ ಚೆಕಪ್ ಮಾಡಿಸ್ಕೊಂಡು ಬಂದೆ. ಸ್ಪೆಕ್ಟ್ ಬಂದಿದೆ ನನಗೆ. ಆಮೇಲೆ ಚೆಕಪ್ ಎಲ್ಲ ಮುಗಿಸ್ಕೊಂಡು ಬರುವಾಗ ಮಳೆ ಅಂದರೆ ಎಷ್ಟು ಮಳೆ ಅಂತ ಹೇಳಿದ್ರೆ, ನಾವು ಈ ಕಡೆ ಮೇನ್ ರೋಡಿಗೆ ಬಂದಮೇಲೆ ಗೊತ್ತಾಯಿತು ಇಷ್ಟು ಮಳೆ ಆಗಿದೆ ಅಂತ. ಹೆಂಗೆ ಫುಲ್ಲು ಟ್ರಾಫಿಕ್ ಆಗಿಬಿಟ್ಟಿತ್ತು. ಅಲ್ಲಿಂದ ಬರೋ ಅಷ್ಟೊತ್ತಲ್ಲಿ ಸಾಕಾಗ್ಬಿಡ್ತು ಟ್ರಾಫಿಕ್ಕಲ್ಲೇ. ತುಂಬ ಅಂದರೆ ತುಂಬ. ಮತ್ತು ಹೋಟೆಲ್ನೂ ಎಷ್ಟೊತ್ತು ಹುಡುಕಿದ್ವಿ ಊಟ ಮಾಡೋಕ್ಕೆ ಅಂತ ಹೇಳಿದರೆ, ಸಿಕ್ಕಾಪಟ್ಟೆ ಹುಡುಕ್ಬಿಟ್ವಿ ಹೋಟೆಲ್ನೂ ಸಹ. ಆಮೇಲೆ ಕೊನೆಗೆ ಅಲ್ಲಿ ಹೋಟೆಲು ನಾವು ರೆಗ್ಯುಲರಾಗಿ ಹೋಗ್ತಾ ಇದ್ವಿ. ಅದು ನಾವು ಸ್ಟಾರ್ಟಿಂಗ್ ಇಲ್ಲಿಂದ ಹೋಗುವಾಗ ಕ್ಲೋಸ್ ಆಗಿತ್ತು. ಮತ್ತೆ ಇನ್ನೊಂದ್ಸತಿ ಯೂಟರ್ನ್ ಮಾಡ್ಕೊಂಡು ಬಂದು ನೋಡುವಾಗ ಓಪನ್ ಆಗಿತ್ತು. ಸೊ ಅಲ್ಲೇ ಊಟ ಮಾಡಿಬಿಟ್ಟು ಮತ್ತೆ ಇಲ್ಲಿ ನಮ್ಮ ಊರಿಗೆ ಬರೋ ಅಷ್ಟೊತ್ತಲ್ಲಿ 9:45 10 ಗಂಟೆ ಆಗಿತ್ತು ಆಗಲೇ. ಮಾರ್ನಿಂಗ್. ನಾನು ಬೆಳಗ್ಗೆ ಎದ್ದ ತಕ್ಷಣ ಬಿಸಿನೀರು ಕುಡಿತೀನಿ, ಒಂದು ಲೋಟ ಫುಲ್ ಕಾಯಿಸ್ಕೊಂಡು. ಆಮೇಲೆ ನೆಕ್ಸ್ಟ್ ಸ್ಟಾರ್ಟ್ ಮಾಡ್ತೀನಿ ಅವತ್ತಿನ ದಿನಾನ. ಬೆಳಗ್ಗೆ ಬೇಗ ನಾನು 6 ಗಂಟೆಗೆ ಎದ್ದೇಳ್ತೀನಿ. 6 ಗಂಟೆಗೆ ಎದ್ದು ಸ್ವಲ್ಪ ಮುಖ ಎಲ್ಲ ತೊಳ್ಕೊಂಡು ಆಮೇಲೆ ಬಂದು ವಿಡಿಯೋ ಸ್ಟಾರ್ಟ್ ಮಾಡಿಕೊಂಡೆ. ಇನ್ನೂ ಮಲಗಿದ್ದಾರೆ ಎಲ್ಲರೂ. 6:15 ಆಗಿತ್ತು ನಾನು ವಿಡಿಯೋ ಸ್ಟಾರ್ಟ್ ಮಾಡಿದಾಗ. ನಾನು ಬೇಗ ಕೆಲಸ ಮುಗಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹೊರಗಡೆ ಕಸ ಎಲ್ಲ ಹೊಡೆದು, ಒಳ ಕಸ ಹೊಡೆದು, ನೆಲ ಒರೆಸಿ ಅದೆಲ್ಲ ವಿಡಿಯೋ ಮಾಡಿರಲಿಲ್ಲ. ಯಾಕಂದರೆ ಮಾಂತು ಎದ್ದಿರಲಿಲ್ಲ. ಸೊ ಹಾಗಾಗಿ ನಾನು ಪಟ ಮಾಡಿಕೊಂಡೆ. ಈಗ ಸ್ನಾನಕ್ಕೆ ಹೋಗ್ತೀನಿ ಅಂತ ನಿಮ್ಮ ಹತ್ರ ಹೇಳ್ತಾ ಇದ್ದೆ. 7 ಗಂಟೆ ಆಗಿದೆ, ಸ್ನಾನಕ್ಕೆ ಹೋಗ್ತಾ ಇದ್ದೀನಿ. ನಂದು ಮಾರ್ನಿಂಗ್ ರೂಟೀನು ನಿಮ್ಮ ಹತ್ರ ಕರೆಕ್ಟಾಗಿ ನಾನು ತೋರಿಸ್ತೀನಿ ಒಂದು ವ್ಲಾಗಲ್ಲಿ. ಜ್ಯೂಸು ನೋಡಿದ್ರಲ್ಲ. ಎಲ್ಲ ಕೆಲಸ ಮುಗಿಸಾದ್ಮೇಲೆ ನಾನು 9:45 ಮನೆ ಬಿಡ್ತೀನಿ ಪಾಪು ಬಿಟ್ಟು ಬರೋಕ್ಕೆ. ರೋಡ್ದಕ್ಕೂ ಇದೇ ಥರ ಮಾತಾಡ್ಕೊಂಡು ಬರ್ತಾನೆ ಇರ್ತಾನೆ. ಒಂದು ಸಾಕಾಗ್ಬಿಡುತ್ತೆ ನನಗೆ. ಅವನಿಗೆ ಬಿಟ್ಟು ಬಂದಮೇಲೆ ಅದು ಫ್ರೀ ಆಗಿರ್ತೀನಿ. ಅಡುಗೆ ಮಾಡೋದು ಬಾಕಿ ಇರುತ್ತೆ. ಅದರಲ್ಲೇ ಒಂದು ಸ್ವಲ್ಪ ಏನಾದರೂ ಈ ಥರ ಕೆಲಸಗಳಿದ್ರೆ ಮಾಡ್ಕೋತಾ ಇರ್ತೀನಿ. ಅವತ್ತು ಒಂದು ಪಾಟ್ ತಂದಿದ್ವಿ. ಸೊ ಹಾಗಾಗಿ ಅದರಲ್ಲಿ ಗಿಡ ನೆಡ್ತಾ ಇದ್ದೆ. ಓಕೆ, ನಾನು ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡಿರೋದು ಮಾತ್ರ ನಾನು ಎಲ್ಲನೂ ಆ್ಯಡ್ ಮಾಡ್ತಾ ಇರೋದೀನಿ. ಮತ್ತು ಕನ್ಫ್ಯೂಸ್ ಆಗಿಬಿಡಿ ಯಾವುದು ಏನೇನೋ ಅಂತ ಹೇಳ್ಬಿಟ್ಟು. ಸೊ ಇದು ನೆಕ್ಸ್ಟ್ ಡೇದು ಆಫ್ಟರ್ನೂನ್ ನಾನು ಮಧ್ಯಾಹ್ನನೇ ಕುಕ್ ಮಾಡಿದ್ದೆ, ಎಲ್ಲ ಮಾಡಿದ್ದೆ. ಅದನ್ನೇ ತೋರಿಸ್ತಾ ಇದ್ದೆ ನಿಮಗೆ. ಅಪ್ಪ ಅಮ್ಮ ಬರ್ತಾರೆ ನಾಳೆ ಅಂತೆಲ್ಲ ಹೇಳ್ತಾ ಇದ್ದೆ ನಿಮಗೆ. ಯಾಕೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಪಾಪು ತುಂಬ ಕಿರಿಸ್ತಾನೆ ಮನೇಲಿ ಆಟ ಆಡುವಾಗ. ಸೊ ಹಾಗಾಗಿ ನಾನು ವಾಯ್ಸ್ ಓವರ್ನೇ ಕೊಡ್ತಾ ಇದ್ದೀನಿ ನಿಮಗೆ. ಇದು ಅಪ್ಪ ಅಮ್ಮ ಎಲ್ಲ ಬಂದರು, ವಿಡಿಯೋ ಮಾಡ್ಕೊಳ್ಳಿಲ್ಲ ನಾನು. ಬಂದರು. ಅದು ಬಂದಾದಮೇಲೆ ನಾವು ಕುಶಾಲನಗರ ಹೋಗೋಣ ಅಂತ ಅಂದ್ಕೊಂಡ್ವಿ.
ನಿಸರ್ಗಧಾಮ ಅವ್ರು ಕುಶನಗರ ಕರ್ಕೊಂಡು ಹೋಗಿದ್ದೀನಿ, ಇಲ್ಲ ಅಂತಲ್ಲ. ಗೋಲ್ಡನ್ ಟೆಂಪಲ್ ನೋಡಿದ್ದಾರೆ ಅವರು, ನಿಸರ್ಗಧಾಮ ನೋಡಿರಲಿಲ್ಲ. ಸೊ ಹಾಗಾಗಿ ನಿಸರ್ಗಧಾಮಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗಿದ್ವಿ. 12:30ಗೇನೋ ಬಿಟ್ಟಿದ್ವಿ ನಾವು. ಮನೆಗೆ ಬರೋ ಅಷ್ಟೊತ್ತಲ್ಲಿ 8 ಗಂಟೆ ಆಗಿತ್ತು ನಾವು ಮನೆಗೆ ಬಂದಾಗ. ಓಕೆ, ಇಲ್ಲೇನಕ್ಕೆ ವೇಟ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಗೌತಮಿ ಅಂದರೆ ಅದೇ ನಮ್ಮ ಅತ್ತಿಗೆ ಮಗಳು ಜಿಪ್ಲೈನ್ ಆಡ್ತೀನಿ ಅಂತ ಹೇಳ್ತಾ ಇದ್ಲು. ಸೊ ಹಾಗಾಗಿ ಅಲ್ಲೇ ವೇಟ್ ಮಾಡ್ತಾ ಇದ್ವಿ ಅವಳಿಗೋಸ್ಕರ. ಜಿಪ್ಲೈನ್ ಆಡೋದು ಅಂದರೆ ತುಂಬ ಇಷ್ಟ ಅವಳಿಗೆ. ಸೊ ಅದಕ್ಕೆ ವೇಟ್ ಮಾಡ್ತಾ ಇದ್ದೀವಿ. ನೋಡ್ಬೋದು ಹೆಂಗೆ ಆಡ್ತಾ ಇದ್ದಾಳೆ. ನನಗೆ ಒಂಥರ ಭಯ ಆಗುತ್ತಪ್ಪ ಈ ಥರ ಎಲ್ಲ ಆಡೋದಕ್ಕೆ. ಕೆಲವೊಬ್ಬರಿಗೆ ಅಡ್ವೆಂಚರಸ್ ಇಷ್ಟ ಇರುತ್ತೆ, ನನಗೂ ಅಡ್ವೆಂಚರಸ್ ಇಷ್ಟ. ಬಟ್ ಕೆಲವೊಂದು ಮಾತ್ರ ತುಂಬ ನನಗೆ ಒಂದೊಂದ್ಸಲ ಭಯ ಆಗೋದಂಥದ್ದೆಲ್ಲ ಆಡೋದಿಲ್ಲ ನಾನು. ಆಟೋದಲ್ಲಿ ಹೋಗಿದ್ವಿ ನಾವು. ಕಾರಲ್ಲಿ ಹೋಗ್ಬೇಕು ಅಂದರೆ ಅಷ್ಟು ನಾವು 5 ಸೀಟರ್ ಕಾರಲ್ವ ಅದು. ಸೊ ಆ ಜಾಗ ಸಾಲೋದಿಲ್ಲ ಅಂತ ಹೇಳ್ಬಿಟ್ಟು ಆಟೋದಲ್ಲೇ ಹೋದ್ವಿ ನಾವು. ಕಂಫರ್ಟಬಲ್ ಆಗಿತ್ತು, ಆಟೋದಲ್ಲೇ ಕಂಫರ್ಟಬಲ್ ಆಗುತ್ತೆ ತುಂಬ. ಸೊ ಹಾಗಾಗಿ ಆಟೋದಲ್ಲೇ ಹೋದ್ವಿ ನಾವು. ನೋಡ್ಬೋದು ಇಲ್ಲೆಲ್ಲ ಚೀಪಾಗೂ ಸಿಗುತ್ತೆ, ಸ್ವಲ್ಪ ಜಾಸ್ತಿನೂ ಇರುತ್ತೆ. ಹಂಗಂತ ಒಳಗೆ ಕರಿಯುವಾಗ 10 ರೂಪಾಯಿ ಇದೆ, 20 ರೂಪಾಯಿ ಇದೆ ಅಂತ ಕರೀತಾರೆ. ಒಳಗಡೆ ಹೋದ್ಮೇಲೆ ಗೊತ್ತಾಗೋದು ಅಲ್ಲಿ ಎಷ್ಟೆಷ್ಟಿದೆ ಅಂತ ಹೇಳ್ಬಿಟ್ಟು. ಚೆನ್ನಾಗಿತ್ತು, ಒಟ್ಟಿನಲ್ಲಿ ಎಲ್ಲನೂ ಚೆನ್ನಾಗಿರುತ್ತೆ. ಅಲ್ಲಿ ಸೇವ್ಪುರಿ ಅಲ್ಲ ಸಾರಿ ಮಸಾಲೆ ಪೂರಿ ಅಂತ ತೊಗೊಂಡ್ರು, ಚೆನ್ನಾಗೇ ಇರಲಿಲ್ಲ. ಹಾಗೆ ಎಸ್ಬಿಟ್ರು ನಮ್ಮ ಅತ್ತೆ ಮತ್ತು ಅಕ್ಕ ಅದನ್ನು ಹಾಗೆ ಎಸ್ಬಿಟ್ರು. ಚೆನ್ನಾಗೇ ಮಾಡಿರಲಿಲ್ಲ ಒಂಚೂರು. ಸೊ ಒಂದೊಂದು ಸಲ ತೊಗೊಳ್ಬೇಕಾದ್ರೆ ಫಸ್ಟ್ ಒಂದೊಂದೇ ತೊಗೊಂಡು ತಿಂದು ನೋಡಬೇಕು, ಆಮೇಲೆ ಗೊತ್ತಾಗುತ್ತೆ ಅದು ಹೇಗಿರುತ್ತೆ ಅಂತ ಹೇಳ್ಬಿಟ್ಟು. ಇವ್ರು ನೋಡ್ಬೋದು ಅಲ್ಲಿ ವಾಕ್ ಮಾಡಿ ತೋರಿಸ್ತಾ ಇದ್ದಾಳೆ ಯಾರೇನು ಹೆಂಗೆ ನಡೀತಾರೆ ಅಂತ ಹೇಳ್ಬಿಟ್ಟು. ಅದನ್ನೇ ಒಂದು ವಿಡಿಯೋ ಮಾಡ್ಕೊಂಡಿದ್ದೀನಿ ನೋಡಿ. ಇಲ್ಲಿ ಒಳಗಡೆ ಹೋಗ್ಬೇಕು ಅಂತ ಅಂದ್ಕೊಂಡ್ವಿ. ಆಗಲೇ ನಾವು ಹೋದಾಗೇ ನಾವು ಊಟ ಮಾಡಿ ನಾವು ಬಿಟ್ಟಾಗೆ ಮನೆಯಾಗಲೇ 1 ಗಂಟೆ 12:30 1 ಗಂಟೆ ಆಗಿತ್ತು. ಸೊ ನಾವು ಅಲ್ಲಿ ಹೋಗೋಷ್ಟೊತ್ತಲ್ಲೇ ಆಗಲೇ 2:30 3 ಗಂಟೆ ಆಗಿತ್ತಲ್ವ. ಸೊ ನಾವು ಅಲ್ಲಿ ಊಟ ಮಾಡಿ ಅಲ್ಲಿ ಹೋಗೋಷ್ಟೊತ್ತಲ್ಲಿ ಲೇಟ್ ಆಗಿಬಿಡ್ತು. ಅದಕ್ಕೆ ಒಳಗೆ ಹೋಗೋದೋ ಬೇಡವೋ ಅಂತ ಯೋಚನೆ ಮಾಡ್ಕೊಂಡು ಅಲ್ಲೇ ಹೊರಗಡೆನೇ ನಿಂತಿದ್ವಿ. ಆದರೂ ಒಳಗಡೆ ಹೋಗಲಿಲ್ಲ, ಯಾಕಂದರೆ ತುಂಬ ಇದೆ ಸ್ವಲ್ಪ ನೋಡೋಕ್ಕೆಲ್ಲನೂ. ನಾವು ಅದಕ್ಕೆ ಒಳಗೆ ಹೋಗಲಿಲ್ಲ, ಅಷ್ಟೊಂದು ನೋಡೋಕೆ ಆಗೋದಿಲ್ಲ. ಮತ್ತು ಮನೆಗೆ ಬರುವಾಗ ಲೇಟ್ ಆಗುತ್ತೆ, ಮತ್ತು ಮಳೆ ಬೇರೆ ಅನ್ನುತ್ತಾ ಇತ್ತು. ಸೊ ಹಾಗಾಗಿ ಎಲ್ಲನೂ ಯೋಚನೆ ಮಾಡಿಕೊಂಡು ಅಲ್ಲಿ ಹೋಗಲಿಲ್ಲ ಒಳಗಡೆ ನಾವು. ಅದಕ್ಕೆ ಹಾಗೆ ಬರ್ತಾ ಇದ್ದಾರೆ ನೋಡ್ಬೋದು. ಹಾಗೆ ಒಂದೊಂದು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ. ಎಲ್ಲರೂ ತರಲೆ ಮಾಡಿಕೊಂಡು ಚೆನ್ನಾಗಿ ಖುಷಿಯಾಗಿ ಹೋಗಿ ಬಂದ್ವಿ. ಪಾಪಗಂತೂ ತುಂಬ ಖುಷಿ, ಎಲ್ಲಿಗಾದ್ರೂ ಹೊರಗಡೆ ಹೋಗ್ಬಿಟ್ರೆ. ನೋಡ್ಬೋದು ಅವ್ನು ಹೆಂಗೆ ಮಾಡ್ತಾನೆ ಅಂತ. ಇದನ್ನು ನೋಡ್ಬೋದು ವುಡನಿಂದು, ಅದ್ರ ಮೇಲೆ ನೇಮ್ ಹಾಕ್ಕೊಡ್ತಾರೆ. 250 ತೊಗೊಂಡ್ರು ಇದು ಮಾಡೋಕ್ಕೆ. ಇದನ್ನು ಅಪ್ಪ ತೆಗೆದುಕೊಟ್ರು ನನಗೆ, ಮತ್ತು ನಮ್ಮ ಅಕ್ಕಂಗೂ ಮಾಡಿಸಿದ್ರು. ಅದನ್ನು ಅವ್ರ ಊರಿಗೆ ತೊಗೊಂಡೋಗಿ ಕೊಟ್ಟರು ಶಿವಮೊಗ್ಗಕ್ಕೆ. ವಿಡಿಯೋ ಮಾಡ್ಕೋತಾ ಇರಲಿಲ್ಲ. ಇಲ್ಲಿ ವೈಟ್ ಶರ್ಟು ಪಂಚೆ ಹಾಕೊಂಡು ಬರ್ತಾ ಇದ್ರಲ್ಲ ಸ್ಕೂಟಿಲಿ, ಅವ್ರು ನಮ್ಮನ್ನೇ ಫಾಲೋ ಮಾಡ್ಕೊಂಡು ಬಂದ್ರು ಎಷ್ಟು ದೂರದಿಂದ. ಮತ್ತು ನಗಾಡ್ತಾ ಇದ್ರು, ಅದಕ್ಕೆ ನಗಾಡ್ತಾ ಇದ್ವಿ ನಾವೆಲ್ಲರೂ. ನಮ್ಮ ಅಜ್ಜಿನೂ ಬಗ್ಗಿ ನೋಡ್ತಾ ಇದ್ರು ಅವ್ರನ್ನೇ. ಓಕೆ, ಮನೆಗೆ ಬಂದಮೇಲೆ ಆಗಲೇ 8 ಗಂಟೆ 8:15 ಆಗಿತ್ತು. ಸೊ ಆವಾಗ ನಾನು ಬಂದ ತಕ್ಷಣವೇ ಕೂತ್ಕೊಂಡ್ರೆ ಹಾಗೇ ಒಂಥರ ಆಲಸ್ಯ ಆಗ್ಬಿಡುತ್ತೆ ನನಗೆ. ಸೊ ಹಾಗಾಗಿ ಪಟಾರ ಅಂತ ಬಂದ ತಕ್ಷಣ ದಾಲ್ ಮಾಡಿ ರೈಸ್ಗಿಟ್ಟು, ಆಮೇಲೆ ಪರೋಟ ಪ್ಯಾಕೆಟ್ ಥರ ಕೇಳಿದೆ, ಪರೋಟ ಮಾಡಿ ಊಟ ರೆಡಿ ಮಾಡಿದೆ ಬೇಗ. ಹಿಂಗೆ ಯಾರಾದರೂ ಮಾತಾಡ್ಕೊಂಡಿದ್ರೆ ಬೇಗ ಆಗೋಗ್ಬಿಡುತ್ತೆ. ಅಲ್ಲಿ ನಮ್ಮಮ್ಮ ಮಾತಾಡ್ತಾ ಇದ್ದಾರೆ, ನಾವೆಲ್ಲ ಹೋಗಿ ಬಂದ್ವಿ ಚೆನ್ನಾಗಿತ್ತು ಅಂತೆಲ್ಲ ಹೇಳ್ತಾಯಿದ್ರು. ವಾಯ್ಸು ಅಲ್ಲಿ ಹಿಂದ್ಗಡೆ ಸಾಂಗ್ ಹಾಕಿದ್ರು ದೀಪವರು. ಸೊ ಹಾಗಾಗಿ ನಾನು ಅದನ್ನು ನಮ್ಮಮ್ಮ ಮಾತಾಡಿದ್ದನ್ನ ಹಾಕೋಕ್ಕಾಗಲಿಲ್ಲ, ಅದಕ್ಕೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಹಾಗೆ ನಾನು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದಾಳೆ ಯಾರನ್ನ ಏನೇನು ಮಾಡ್ತಾಯಿದ್ರು ಅಂತ ಹೇಳ್ಬಿಟ್ಟು. ನಮ್ಮ ಪಾಪಗಂತೂ ಮನೆಗೆ ಯಾರಾದರೂ ಬಂದರೆ ತುಂಬಾ ಖುಷಿ ಆಗುತ್ತೆ ಅವನಿಗೆ. ಏನೋ ನಾನು ಮಾತಾಡ್ಸೋದೇ ಇಲ್ಲ, ನನ್ನ ಜೊತೆ ಬರೋದೇ ಇಲ್ಲ ನನ್ನ ಹತ್ರ ಆವಾಗ. ಓಕೆ, ನಾನು ನೆಕ್ಸ್ಟು ವಿಡಿಯೋ ಮಾಡ್ತೀನಿ, ತುಂಬ ಲೆಂತಿ ಆಗಿಬಿಡುತ್ತೆ. ನೆಕ್ಸ್ಟ್ ನನ್ನ ಆಂಟಿ ನಮ್ಮ ಚಿಕ್ಕಪ್ಪ ಅವರೆಲ್ಲ ಬರ್ತಾರೆ, ಅದನ್ನು ವಿಡಿಯೋ ಮಾಡಿ ಹಾಕ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಲಾಟ್ಸ್ ಆಫ್ ಲವ್, ಬಾಯ್.